ಹಾಯ್ ಎಲ್ಲರಿಗೂ, ನಾನಿವತ್ತು ಫಿಶ್ ಮಸಾಲ ಫ್ರೈ ರೆಸಿಪಿಯನ್ನು ಹೇಳುತ್ತೇನೆ. ಮೊದಲಿಗೆ 2 ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತೆ. ಇದನ್ನು ಸ್ವಲ್ಪ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಪರಿಮಳ ಬರುವ ತನಕ ಫ್ರೈ ಮಾಡಿದರೆ ಸಾಕು. ನಂತರ ಇದಕ್ಕೆ 4-5 ಎಸಳು ಕರಿಬೇವು ಸೊಪ್ಪಲ್ಲಿ ಹಾಕಬೇಕು. ನಂತರ 2 ಟೀ ಸ್ಪೂನ್ ತೆಂಗಿನಕಾಯಿ ತುರಿಯನ್ನು ಹಾಕಿ ಫ್ರೈ ಮಾಡಬೇಕು. ಇದು ಡ್ರೈ ಫ್ರೈ ಮಾಡಿದರೆ ಸಾಕು. ನಂತರ 5 ರಾಮನಾಡ್ ಮೆಣಸು, 8 ಬ್ಯಾಡಗಿ ಮೆಣಸು, ಇದನ್ನು ಸಹ ಡ್ರೈ ಫ್ರೈ ಮಾಡಿದ್ದೇನೆ. ಇದು ಫ್ರೈ ಆದ ನಂತರ ಇದಕ್ಕೆ 1/4 ಟೀ ಸ್ಪೂನ್ ಅರಸಿನ ಹುಡಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಇದೆಲ್ಲ ಫ್ರೈ ಆಗಿದೆ. ಈಗ ನೆಕ್ಸ್ಟ್ ಮಿಕ್ಸಿ ಜಾರಿಗೆ ಸ್ವಲ್ಪ ಹುಳಿ, 1 ಕಟ್ ಮಾಡಿದ ನೀರುಳ್ಳಿ, 8 ಎಸಳು ಬೆಳ್ಳುಳ್ಳಿ ಮತ್ತು ಫ್ರೈ ಮಾಡಿದ ಮೆಣಸೆಲ್ಲ ಹಾಕಿ ಮಸಾಲ ರೆಡಿ ಮಾಡಬೇಕು. ನಂತರ ಇಲ್ಲಿ ನಾನು 2 ನೀರುಳ್ಳಿ, 1 ಟೊಮೆಟೊ, 1 ಕಾಯಿ ಮೆಣಸನ್ನು ಸ್ವಲ್ಪ ಫ್ರೈ ಮಾಡಿದ್ದೇನೆ. ಸ್ವಲ್ಪ ಸಾಫ್ಟ್ ಆದ ನಂತರ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಆ್ಯಡ್ ಮಾಡಬೇಕು. ಸ್ವಲ್ಪ ನೀರು ಬೇಕಾದರೆ ಹಾಕ್ಬೋದು. ಮತ್ತು ಇದು ಸ್ವಲ್ಪ ಹಸಿಗಾಟು ಹೋಗುವ ತನಕ ಫ್ರೈ ಮಾಡಬೇಕು. ನಾನಿಲ್ಲಿ ಮಸಾಲೆ ಹಾಕುವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ನಂತರ ಇಲ್ಲಿ ಅಂಜಲ್ ಫಿಶ್ ತಗೊಂಡಿದ್ದೀನಿ ನಾನು, ಅದನ್ನೀಗ ಮ್ಯಾರಿನೇಟ್ ಮಾಡಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಹುಡಿ, ಹೀಂಗ್ ಪೌಡರ್ ಮತ್ತು ಸ್ವಲ್ಪ ನೀರನ್ನು ಹಾಕಿ ಮ್ಯಾರಿನೇಟ್ ಮಾಡಬೇಕು. ಬೇಕಾದ್ರೆ ಸ್ವಲ್ಪ ಇದಕ್ಕೆ ಫಿಶ್ ಮಸಾಲ ಹಾಕ್ಬೋದು. ನಾನಿಲ್ಲಿ SRR ಅವ್ರದ್ದು ಫಿಶ್ ಮಸಾಲ ಪೌಡ್ರ್ ಹಾಕಿದ್ದೇನೆ 1 ಟೀ ಸ್ಪೂನ್. ನಾನಿಲ್ಲಿ 9 ಫಿಶ್ ತಗೊಂಡಿದ್ದೇನೆ, ಅಂಜಲ್ ಫಿಶ್. ನಂತರ ಒಂದು ತವಾದ ಮೇಲೆ ಸ್ವಲ್ಪ ಜಾಸ್ತಿ ತೆಂಗಿನೆಣ್ಣೆಯನ್ನು ಹಾಕಿ ಸ್ವಲ್ಪ ಕರಿಬೇವು ಎಸಳು ಹಾಕಿ ನಂತರ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. 2 ಬದಿ ಫ್ರೈ ಮಾಡಬೇಕು. ಇದೀಗ 2 ಸೈಡ್ ಫ್ರೈ ಆಗಿದೆ. ಇದನ್ನು ಮಸಾಲದೊಂದಿಗೆ ಮಿಕ್ಸ್ ಮಾಡಬೇಕು. ತುಂಬ ಮಿಕ್ಸ್ ಮಾಡಬಾರ್ದು. ನಾವು ಸರ್ವ್ ಮಾಡುವಾಗ ಮಸಾಲೆ ಬೇಕಾದರೆ ಅದರ ಮೇಲೆ ಹಾಕ್ಬೋದು. ಇದರೆಲ್ಲ ಕಟ್ ಆಗ್ತದೆ. ಇದನ್ನು ಸ್ವಲ್ಪ ನೀರು ಹಾಕಿ 1-2 ನಿಮಿಷ ಕುದಿಸಬೇಕು. ಸ್ವಲ್ಪ ಮೇಲಿಂದ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಇದೀಗ ರೆಡಿಯಾಗಿದೆ. ಇಲ್ಲಿ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.